ಕನ್ನಡ ರೀಡಿಂಗ್ ಪ್ರಾಕ್ಟೀಸ್ ಫಾರ್ ಬಿಗಿನರ್ಸ್. ಹಿಂದಿನ ವಿಡಿಯೋದಲ್ಲಿ ಇಲ್ಲಿವರೆಗೂ ಓದಿದ್ವಿ. ಇವತ್ತು ಇಲ್ಲಿಂದ ಓದೋಣ. ಅದಕ್ಕಿಂತ ಮೊದಲು ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದೆಯಾ, ಕೊಂಬು ಮತ್ತು ಒತ್ತಕ್ಷರದ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಹೇಳಿಕೊಡಿ ಅಂತ. ನೋಡಿ, ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇದು ಭಾಳ ಹಳೆಯ ವಿಡಿಯೋ ಇವುಗಳೆಲ್ಲ. ಇದರಲ್ಲಿ ಕನ್ನಡದಲ್ಲಿ ಅಕಾರ, ಆಕಾರ, ಈ ಓ ಹೀಗೆ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಿ, ಇದು ಪಾರ್ಟ್ಸ್ 57 ಅಂತ ಇದೆ. ಇದನ್ನು 18 ನವಂಬರ್ 23ಕ್ಕೆ ಅಪ್ಲೋಡ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಎಲ್ಲ ಅಕ್ಷರಗಳು ಕ ಇಂದ ಳವರೆಗೆ ಆ ಉಚ್ಚಾರ ಬಂದಾಗ ಯಾವ ರೀತಿ ಇದನ್ನು ನಾವು ಬರಿಬೇಕು ಅನ್ನೋದ್ರ ಬಗ್ಗೆ ಅಕ್ಷರಗಳನ್ನು ನೋಡಿದ್ದು. ಮೊದಲು ನಿಮಗೆ ವ್ಯಂಜನಗಳಲ್ಲಿ ಇದ್ದೇ ಇರ್ತಿದ್ದು ಅಕಾರದ ಅಕ್ಷರಗಳು. ನಂತರ ಆಕಾರ ಬರಬೇಕಾದ್ರೆ, ಆ ಉಚ್ಚಾರ ಬರಬೇಕಾದ್ರೆ ಅಕ್ಷರಗಳನ್ನು ಹೇಗೆ ಬರಬೇಕು ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ನಂತರ ಪಾರ್ಟ್ 58 ಈ ಉಚ್ಚಾರ ಬಂದಾಗ ಕ ಇಂದ ಳವರೆಗಿನ ಅಕ್ಷರಗಳನ್ನು ಹೇಗೆ ಬರೆಯೋದು ನೋಡಿ. ಈಗ ಕಿ, ಖಿ, ಗಿ, ಘಿ ಹೀಗೆ ಕಿಯಿಂದ ಳಿವರೆಗೆ. ನಂತರ ಈ ಉಚ್ಚಾರದ ಅಕ್ಷರಗಳನ್ನು ಹೇಗೆ ಬರೆಯೋದು, ಅದು ಕಿಯಿಂದ ಳಿವರೆಗಿನ ಅಕ್ಷರಗಳಿವೆ. ನಂತರ ಉ ಉಚ್ಚಾರದ ಅಕ್ಷರಗಳು ಕ ಇಂದ ಳುವರೆಗೂ ಹೇಗೆ ಬರೆಯೋದು ಅಂತ. ನಂತರ ಉ ಉಚ್ಚಾರದ ಅಕ್ಷರಗಳು, ಎ ಉಚ್ಚಾರದ ಕ ವ್ಯಂಜನದ ಪದಗಳು, ಹಾಗೆ ಓ ಉಚ್ಚಾರದ ಪದಗಳು. ಹೀಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಔ ಉಚ್ಚಾರದ ಕ ವ್ಯಂಜನದ ಪದಗಳು. ನಂತರ ಗ ಅಕ್ಷರದ ದೀರ್ಘ ಸ್ವರ ಪದಗಳು, ಗ, ಗಿ, ಗು, ಗೆ, ಗೈ, ಗೋ, ಗೌ ಹೀಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಎಲ್ಲವನ್ನು ನೋಡಿ. ಡಿಸ್ಕ್ರಿಪ್ಷನಲ್ಲಿ ಇಷ್ಟು ಪ್ಲೇಲಿಸ್ಟ್ ಇದೆ, ಆಸಕ್ತಿ ಇರುವವರು ನೋಡಿ. ಕನ್ನಡ ಕಲಿಕೆಗೆ ಬೇಕಾಗುವಂಥ ಎಲ್ಲ ರೀತಿಯ ವಿಡಿಯೋಗಳು ಕೂಡ ಅವುಗಳಲ್ಲಿದೆ. ಈಗ ಇವತ್ತಿನ ಪ್ಯಾರಾಗ್ರಾಫ್ ಓದೋಣ. ನೋಡಿದೆ, ವಿಶ್ವೇಶ್ವರಯ್ಯ ನೋಡಿ, ಒತ್ತಕ್ಷರ ವ ಉಚ್ಚಾರ ಮಾಡ್ತಾ ಇದ್ದೀವಿ. ಅದರಿಂದ ವ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ಎ ಉಚ್ಚಾರ ಬರ್ತಾ ಇರೋದ್ರಿಂದ ಇಲ್ಲಿ ಏತ್ವ ಮತ್ತು ದೀರ್ಘ. ಇದು ವ ಇಲ್ಲದೇ ಇದ್ದರೆ ವಿಶ್ವೇ ಅಂತ ಬರಬೇಕಾದ್ರೆ ವತ್ತು. ವಿಶ್ವೇಶ್ವರಯ್ಯ ಅವರು ನೋಡಿ, ಇಲ್ಲಿ ಕೊಂಬು ಬಂತು. ಕೊಂಬು ಉ ಉಚ್ಚಾರ ಬಂದಾಗ ನಿಮಗೆ ಈ ಅಕ್ಷರಕ್ಕೆ ಕೊಂಬು. ಅವರು ಕೈಗಾರಿಕೆಗೆ ಇಲ್ಲಿ ಗುಡಿಸು. ಈ ಉಚ್ಚಾರ ಬಂದಾಗ ಗುಡಿಸು. ಎ ಉಚ್ಚಾರ ಬಂದಾಗ ಏತ್ವ. ಐ ಉಚ್ಚಾರ ಬಂದಾಗ ಕೈ ಒತ್ತು ಬರಿಬೇಕು. ಹಾಗೆ ಗಗೆ ರವತ್ತು ನೋಡಿ. ಈಗ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಗಗೆ ರವತ್ತು ಪ್ರಾಶಸ್ತ್ಯ ನೀಡಿದ್ದರು. ದಗೆ ದಾವತ್ತು ಅಲ್ಪ ಪ್ರಾಣ ನೀಡಿದ್ದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ. ಇಲ್ಲಿ ಓ ಉಚ್ಚಾರ ಬರ್ತಾ ಇರೋದ್ರಿಂದ ಏತ್ವ ಮತ್ತು ಕೊಂಬಿನ ದೀರ್ಘ ಬರೆದು ಈ ದೀರ್ಘವನ್ನು ಬರೆದು ಇದು ಓ ಉಚ್ಚಾರ. ಈ ಮೂರು ಚಿಹ್ನೆಗಳಿದ್ದರೆ ಓ ಉಚ್ಚಾರ. ಘೋಷಣೆ ಕೇವಲ ಇದಷ್ಟನ್ನೇ ಬರೆದ್ರೆ ಎ ಉಚ್ಚಾರ. ಘೋಷಣೆ ಮಾಡಿದರು, ಇದು ಕೊಂಬಿನ ದೀರ್ಘ. ಇದನ್ನು ಬಿಟ್ಟು ಇದಿಷ್ಟನ್ನೇ ಬರೆದ್ರೆ ಇದು ಮ. ಇದನ್ನು ಮುಂದುವರಿಸಿದರೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಕೊಂಬು ಬಂತು.
ಇದು ಕೊಂಬಿಲ್ಲದಿದ್ದರೆ ಪ, ಇದಕ್ಕೆ ಕೊಂಬು ಕೊಟ್ಟರೆ ಉ, ಪು. ಸೋಪು. ಹಾಗೂ ಇದು ಊನ ಊ, ಇದು ಇಷ್ಟೇ ಬರೆದ್ರೆ ಉ, ಅದನ್ನು ಮುಂದುವರಿಸಿದರೆ ಓ, ಎಲ್ಲ ಅಕ್ಷರಕ್ಕೂ ಹಾಗೆಯೇ. ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ. ನೋಡಿ, ಇದೆರಡು ಗುಡಿಸು, ಈ ಉಚ್ಚಾರ ಗಿ, ಈ ಇಲ್ಲಿ ಗುಡಿಸು, ಹಾಗೆ ಇಲ್ಲಿ ಈ ಉಚ್ಚಾರ, ಇದು ಕೂಡ ಗುಡಿಸು. ಗಿರಣಿ. ಕಾಗದದ ತಿರುಳು ಮತ್ತು ಕೊಂಬು, ರಾಗೆ ಕೊಂಬು, ಳಗೆ ಕೊಂಬು, ತಿರುಳು. ರಟ್ಟು, ಇಲ್ಲಿ ಒತ್ತಕ್ಷರ ಬಂದು, ಇದು ಒತ್ತಕ್ಷರ ಬರಲಿಲ್ಲ ಅಂದರೆ ರಟು. ರಟ್ಟು ಬರಿಬೇಕಾದ್ರೆ ಹೆಚ್ಚು ಒತ್ತಡ ಕೊಟ್ಟಾಗ ಇಲ್ಲಿ ಒತ್ತಕ್ಷರ ಇದೆ ಅಂತ ತಿಳ್ಕೊಬೇಕು. ರಟ್ಟು. ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಮೊದಲು ಅರ್ಕಾವತ್ತು, ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಇಲ್ಲಿ ಮಹಾಪ್ರಾಣ ಸ್ಥಾ, ಒಬ್ಬರು ಕೇಳಿದರೆ ಮಹಾಪ್ರಾಣ ಬಂದಾಗ ಹೇಗೆ ಉಚ್ಚರಿಸ್ಬೇಕಂತ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಸ್ಥಾ, ಇದರ ಉಚ್ಚಾರ ಬರಬೇಕು. ಸ್ಥಾಪಿಸಿದರು. ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಇದರಲ್ಲಿ ನೀವು ಪ್ರಶ್ನೆ ಕೇಳುವಾಗ ಕೊಂಬು ಅಂತೇಳುವಾಗ ಕೋ ಬು ಅಷ್ಟೇ ಬರೆದಿದ್ದೀರ. ಆದರೆ ಕೊಂಬು ಅಂತ ಬರೆಯುವಾಗ ಹೀಗೆ ಬರೆದ್ರೆ ಕೋ 0 ಕೊಂಬು, ಇಲ್ಲಿ 0 ಬರಬೇಕು. ಆಯಿತಾ? ಇವತ್ತಿಗೆ ಎಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.